ನಮಸ್ಕಾರ ಸ್ನೇಹಿತರೆ, ನೋಡಿ ನಾನು ಈಗ ನಿಂತಿರೋದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲ್ಲೂಕಿನ ಶಾಂತಿಸಾಗರ ಸೂಳೆಕೆರೆ. ನೋಡಿ ಇದು ಶಾಂತಿಸಾಗರ. ನೋಡಿ ಇದು ಈ ವ್ಯೂ ಪಾಯಿಂಟ್ ನೋಡಿ ಎಷ್ಟು ಸುಂದರವಾದ ಕಾಣುತ್ತದೆ ನೋಡಿ. ಮತ್ತು ಇಲ್ಲಿ ಒಂದು ಐತಿಹಾಸಿಕ ಸಿದ್ದೇಶ್ವರ ದೇವಸ್ಥಾನ ಇದೆ ನೋಡಿ. ಇಲ್ಲಿ ನೋಡಿ ಸ್ನೇಹಿತರೆ, ಇದೇ ಸಿದ್ದೇಶ್ವರ ದೇವಸ್ಥಾನ. ಇದು ಬಹಳ ಐತಿಹಾಸಿಕ ದೇವಾಲಯ. ಅದು ಇದರ ಒಂದೇ ಇದು ದೊಡ್ಡ ಇತಿಹಾಸನೇ ಇದೆ ನೋಡಿ. ಇದು ಈ ದೇವಸ್ಥಾನ ಮತ್ತು ಹೊಯ್ಸಳ ಮತ್ತು ಕೆಲ್ಲಡಿ ಸಾಮ್ರಾಜ್ಯ ಶಿಲ್ಪಕಲೆಯಿಂದ ನಿರ್ಮಿಸಲಾದ ದೇವಾಲಯ ಇದು. ನೋಡಿ ವೀಕ್ಷಕರೇ, ಇದು ಹೊಯ್ಸಳ ಮತ್ತು ಕಲ್ಯಾಡಿ ಸಾಮ್ರಾಜ್ಯ ಕಡೆ ಶಿಲ್ಪವನ್ನು ಇಲ್ಲಿ ಕಾಣಬಹುದು. ದುರ್ಗಿ ಗುಡಿ ಇಲ್ಲಿ ಇದರಬಹುದು ನೋಡಿ. ಇಲ್ಲಿ ಇರೋದು ದುರ್ಗೆ ಗುಡಿ. ಇದು ಹಿಂದೆ ಒಂದು ಇತಿಹಾಸ ಇದೆ. ಸ್ವರ್ಗಾವತಿ ದೊರೆ ವಿಕ್ರಮರಾಯನ ಮಗಳು ಶಾಂತವೆ ಸಿದ್ದೇಶ್ವರೆಂಬ ಯುವಕನಿಗೆ ಗಂಧರ್ವ ಮದುವೆ ಆಗುತ್ತಾಳಂತೆ. ಒಪ್ಪದ ಜನ ಇವಳಿಗೆ ಸೂಳೆ ಅಂತ ಕರೀತಾಳಂತೆ. ಅದು ಕಲಂಕ ಹೋಗಲಿ ಅಂತ ತನ್ನ ಗಂಡ ಜೊತೆಗೆ ಸಿದ್ದೇಶ್ವರ ಜೊತೆಗೆ ಈ ಕೆರೆಯನ್ನು ಕಟ್ಟಿಸ್ತಾಳಂತೆ. ನಂತರ ತನ್ನ ಗಂಡ ಸಿದ್ದೇಶ್ವರ್ ತನ್ನ ಹೆಂಡತಿಯ ಅಗಲಕ್ಕೆ ತಾಳಲಾರದೆ ಪಕ್ಕದ ಬೆಟ್ಟೆಯಿಂದ ಹಾರಿ ಜೀವನ ಕೊಟ್ಟಂತೆ ನೋಡಿ. ಇದು ಒಳ್ಳೆಯ ಒಂದು ಇತಿಹಾಸ ಇದೆ. ಈ ದೇವಸ್ಥಾನ ಇದೆ. ನಂತರ ಇದು ಜನಪ್ರಿಯ ಶಾಂತಿಸಾಗರ ಕರೆಯಲಾಗುತ್ತದೆ. ಇವರ ನೆನಪಲ್ಲಿ ಪ್ರತಿ ವರ್ಷ ಇಲ್ಲಿ ಜಾತ್ರೆಯನ್ನು ಕೊಡುತ್ತೆ. ನೋಡಿ ಮತ್ತೊಮ್ಮೆ ಇದು ಶಾಂತಿಸಾಗರ ವ್ಯೂ ಪಾಯಿಂಟ್ ಎಷ್ಟು ಸುಂದರವಾದ ಕಾಣ್ತದೆ ನೋಡಿ. ಶಾಂತಿಸಾಗರ ಇದು ನಮ್ಮ ಏಷ್ಯಾದ 2ನೇ ಅತಿ ದೊಡ್ಡ ಕೆರೆ. ನೋಡಿ ಸ್ನೇಹಿತರೆ, ಇದೇ ಸಿದ್ದೇಶ್ವರ ದೇವಾಲಯ. ಇದು ಬಹಳ ಹಳೆಯ ಐತಿಹಾಸಿಕ ದೇವಾಲಯ. ಇದು ನೋಡಿ, ಅವರ ಶಾಂತವೇ ಮತ್ತು ಸಿದ್ದೇಶ್ವರ ನೆನಪಿನಲ್ಲಿ ಪ್ರತಿ ವರ್ಷ ಇಲ್ಲಿ ಜಾತ್ರೆ ಎಲ್ಲ ಆಗುತ್ತದೆ ನೋಡಿ. ಈ ಜಾತ್ರೆಗೆ ಪ್ರತಿ ವರ್ಷ ಈ ತೇರನ್ನು ಎಳಿತಾರಂತೆ ನೋಡಿ. ಈ ತೇರು ಎಳಿತಾರೆ ಪ್ರತಿ ವರ್ಷ ಇವ್ರ ನೆನಪಿನಲ್ಲಿ ನೋಡಿ. ಈ ದೇವಸ್ಥಾನಕ್ಕೆ ಮೆಟ್ಲು ಕೂಡ ಇದೆ. ಮೆಟ್ಲಿಂದ ಮೇಲೆ ಹೋಗ್ಬೋದು ನೋಡಿ. ಮತ್ತೊಮ್ಮೆ ತೋರಿಸ್ತೀನಿ. ಇದು ಶಾಂತಿಸಾಗರ ವ್ಯೂ ಪಾಯಿಂಟ್ ನೋಡಿ.